ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಡುವ ರಕ್ತ ಹೆಪ್ಪುಗಟ್ಟುವಿಕೆಯಂತಹ ಸಮಸ್ಯೆಗಳನ್ನು ತಡೆಯಲು ಯಾವುದು ಸಹಾಯಕವಾಗಿದೆ? ಆಪ್ಷನ್ಸ್: ಎ ಕಾಳುಮೆಣಸು, ಬಿ ಶುಂಠಿ, ಸಿ ಅರಿಶಿಣ, ಡಿ ಬೆಳ್ಳುಳ್ಳಿ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಚಳಿಗಾಲ ಅಥವಾ ಶೀತ ವಾತಾವರಣದಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಸಮಸ್ಯೆ ಸಾಮಾನ್ಯವಾಗಿ ಕಾಡುತ್ತದೆ. ಅತಿಯಾದ ಚಳಿಗೆ ದೇಹದ ಜಡತ್ವ ಹೆಚ್ಚಾಗಿ ಇಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಹೀಗಾಗಿ ರಕ್ತ ದಪ್ಪಗಾಗುವಿಕೆಯ ಸಮಸ್ಯೆಗಳನ್ನು ತಡೆಯಲು ನಮ್ಮ ದಿನನಿತ್ಯದ ಆಹಾರದಲ್ಲಿ ಅರಿಶಿಣ ಮತ್ತು ಬೆಳ್ಳುಳ್ಳಿಯನ್ನು ಬಳಸುವುದು ಹೆಚ್ಚು ಸಹಾಯಕವಾಗಿದೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಎಂದು ಕರೆಯಲ್ಪಡುವ ಸಕ್ರಿಯ ಸಂಯುಕ್ತವು ಹೆಪ್ಪುಗಟ್ಟುವಿಕೆಯನ್ನು ತಡೆಯಲು ರಕ್ತದ ಪ್ಲೇಟ್ಲೆಟ್ಗಳ ಮೇಲೆ ಕಾರ್ಯನಿರ್ವಹಿಸುತ್ತದೆ. ಇದರ ಔಷಧೀಯ ಗುಣಗಳು ಹೆಪ್ಪುಗಟ್ಟುವಿಕೆಯ ರಚನೆಯಿಂದ ಉಂಟಾಗುವ ನೋವನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ. ಇನ್ನು ಬೆಳ್ಳುಳ್ಳಿಯು ಸಲ್ಫರ್ ಸಂಯುಕ್ತಗಳನ್ನು ಹೊಂದಿದ್ದು, ಇದು ರಕ್ತ ಹೆಪ್ಪುಗಟ್ಟುವಿಕೆಯನ್ನು ಕರಗಿಸುತ್ತದೆ. ಬೆಳಗ್ಗೆ ಒಂದು ಹಸಿ ಬೆಳ್ಳುಳ್ಳಿ ಎಸಳನ್ನು ಸೇವಿಸಿದರೆ ಹೆಚ್ಚು ಉತ್ತಮ. ಎರಡನೇ ಪ್ರಶ್ನೆ, ಗರ್ಭಧಾರಣೆಯ ಸಂದರ್ಭದಲ್ಲಿ ಕೆಲವರಿಗೆ ಸಕ್ಕರೆ ಕಾಯಿಲೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಸಿಹಿ ತಿನಿಸು, ಬಿ ಹಣ್ಣಿನ ಸೇವನೆ, ಸಿ ತೂಕ ಹೆಚ್ಚಳ, ಡಿ ಹಾರ್ಮೋನ್ಸ್. ಸರಿಯಾದ ಉತ್ತರ ಆಪ್ಷನ್ ಡಿ ಹಾರ್ಮೋನ್ಸ್. ಗರ್ಭಧಾರಣೆ ಸಂದರ್ಭದಲ್ಲಿ ಉತ್ಪತ್ತಿಯಾಗುವ ಹಾರ್ಮೋನ್ಗಳು ಇನ್ಸುಲಿನ್ಗೆ ಮಹಿಳೆಯ ಪ್ರತಿರೋಧ ಶಕ್ತಿಯನ್ನು ಹೆಚ್ಚುವಂತೆ ಮಾಡಿ ಸಕ್ಕರೆ ಸಹನ ಶಕ್ತಿಯನ್ನು ದುರ್ಬಲಗೊಳಿಸುತ್ತದೆ. ಗರ್ಭಧಾರಣೆಯಲ್ಲಿ ಮಧುಮೇಹವು ಒಂದು ಗುಣಪಡಿಸಬಹುದಾದ ಲಕ್ಷಣವಾಗಿದ್ದು, ಸಕ್ಕರೆಯ ಪ್ರಮಾಣದ ಮೇಲೆ ಹಿಡಿತವಿರುವ ಮಹಿಳೆಯರು ಈ ಅಪಾಯಗಳನ್ನು ಪರಿಣಾಮಕಾರಿಯಾಗಿ ಕಡಿಮೆ ಮಾಡಿಕೊಳ್ಳಬಲ್ಲರು. ಮೂರನೇ ಪ್ರಶ್ನೆ, ಉರ್ದು ಭಾಷೆಯನ್ನು ಏಕೆ ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ? ಆಪ್ಷನ್ಸ್: ಎ ಎಡಗೈಯಿಂದ ಬರೆಯುತ್ತಿದ್ದರು, ಬಿ ಲಿಪಿ, ಸಿ ವಾಡಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಉರ್ದು ಲಿಪಿಯು ಅರೇಬಿಕ್ ಆಫ್ರಿಕನ್ ಕುಟುಂಬಕ್ಕೆ ಸೇರಿದೆ ಮತ್ತು ಅರೇಬಿಕ್ನಂತಹ ಭಾಷೆಗಳನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ. ಅದೇ ಅರೇಬಿಕ್ ಲಿಪಿಯನ್ನು ಉರ್ದುವಿಗೆ ಬಳಸಲಾಗುತ್ತದೆ. ಆದ್ದರಿಂದ ಉರ್ದುವನ್ನು ಹಿಮ್ಮುಖವಾಗಿ ಬರೆಯಲಾಗುತ್ತದೆ. ಅರೇಬಿಕ್ ಲಿಪಿಯನ್ನು ಬಲದಿಂದ ಎಡಕ್ಕೆ ಬರೆಯಲು ಕಾರಣವೆಂದರೆ ಪ್ರಾಚೀನ ಕಾಲದಲ್ಲಿ ಜನರು ಬಲಗೈ ಬದಲಾಗಿ ತಮ್ಮ ಎಡಗೈಯಿಂದ ಬರೆಯುತ್ತಿದ್ದರು. ಇದರಿಂದ ಉರ್ದು ಭಾಷೆಯನ್ನು ಬಲದಿಂದ ಎಡಕ್ಕೆ ಬರೆಯಲಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಪ್ರತಿ ವರ್ಷ ಡಿಸೆಂಬರ್ 4ರಂದು ಯಾವ ದಿನವನ್ನಾಗಿ ಆಚರಿಸಲಾಗುತ್ತದೆ? ಆಪ್ಷನ್ಸ್: ಎ ರಾಷ್ಟ್ರೀಯ ಯುವ ದಿನ, ಬಿ ಸೇನಾ ದಿನ, ಸಿ ವನ್ಯಜೀವಿ ಸಂರಕ್ಷಣಾ ದಿನ, ಡಿ ವಿಶ್ವ ಆರೋಗ್ಯ ದಿನ. ಸರಿಯಾದ ಉತ್ತರ ಆಪ್ಷನ್ ಸಿ ವನ್ಯಜೀವಿ ಸಂರಕ್ಷಣಾ ದಿನ. ಪ್ರತಿ ವರ್ಷ ಡಿಸೆಂಬರ್ 4ರಂದು ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನವನ್ನು ಆಚರಿಸಲಾಗುತ್ತದೆ. ಜೈವಿಕ ವೈವಿಧ್ಯತೆಯನ್ನು ಕಾಪಾಡಲು, ವನ್ಯಜೀವಿ ಕಳ್ಳಸಾಗಣೆಯನ್ನು ಎದುರಿಸಲು, ಹವಾಮಾನದ ಪರಿಣಾಮಗಳನ್ನು ಪರಿಹರಿಸಲು ಮತ್ತು ಸುಸ್ಥಿರ ಭವಿಷ್ಯಕ್ಕಾಗಿ ಸ್ಥಳೀಯ ಬುದ್ಧಿವಂತಿಕೆಯನ್ನು ತೊಡಗಿಸಿಕೊಳ್ಳಲು ಜಾಗತಿಕ ಏಕತೆಯನ್ನು ಉತ್ತೇಜಿಸುತ್ತದೆ. ವಿಶ್ವ ವನ್ಯಜೀವಿ ಸಂರಕ್ಷಣಾ ದಿನವು ವನ್ಯಜೀವಿಗಳನ್ನು ರಕ್ಷಿಸುವ ಮತ್ತು ಸಂರಕ್ಷಿಸುವ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುವ ವಾರ್ಷಿಕ ಕಾರ್ಯಕ್ರಮವಾಗಿದೆ. ಶಿಕ್ಷಣ, ವಕಾಲತ್ತು ಮತ್ತು ಸಮುದಾಯದ ಒಳಗೊಳ್ಳುವಿಕೆಯ ಮೂಲಕ ಈ ದಿನವು ವನ್ಯಜೀವಿ ಮತ್ತು ಗ್ರಹ ಎರಡಕ್ಕೂ ಸುಸ್ಥಿರ ಭವಿಷ್ಯವನ್ನು ಖಚಿತಪಡಿಸಿಕೊಳ್ಳಲು ಶ್ರಮಿಸುತ್ತದೆ. ಐದನೇ ಪ್ರಶ್ನೆ, ಪುರುಷರನ್ನು ಮುಖ್ಯವಾಗಿ ಕಾಡುವ ಪ್ರಾಸ್ಟೇಟ್ ಕ್ಯಾನ್ಸರ್ ಅನ್ನು ಬರದಂತೆ ತಡೆಯುವ ಶಕ್ತಿ ಯಾವ ಮಾಂಸದಲ್ಲಿದೆ? ಆಪ್ಷನ್ಸ್: ಎ ಹಂದಿ, ಬಿ ಮೇಕೆ, ಸಿ ಮೀನು, ಡಿ ಏಡಿ. ಸರಿಯಾದ ಉತ್ತರ ಆಪ್ಷನ್ ಡಿ ಏಡಿ. ಏಡಿ ಮಾಂಸದಲ್ಲಿ ಪ್ರಮುಖವಾಗಿ ಕಂಡುಬರುವಂತಹ ಸೆಲೇನಿಯಂ ಎನ್ನುವ ಖನಿಜಾಂಶವು ಕೋಶಗಳು ಮತ್ತು ಅಂಗಾಂಶಗಳು ಹಾನಿಯಾಗದಂತೆ ತಡೆಯುತ್ತದೆ ಮತ್ತು ಏಡಿ ಮಾಂಸದಲ್ಲಿ ಇರುವಂತಹ ಸೆಲೇನಿಯಂ ಅಂಶವು ಕ್ಯಾಡ್ಮಿಯಂ, ಆರ್ಸೆನಿಕ್, ಬೆಳ್ಳಿ ಮತ್ತು ಪಾದರಸದಿಂದ ಉಂಟಾಗಬಹುದಾದ ಪರಿಣಾಮವನ್ನು ನಿವಾರಣೆ ಮಾಡುತ್ತದೆ. ಇದು ಕ್ಯಾನ್ಸರ್ ಕೋಶಗಳನ್ನು ತೆಗೆಯಲು ವೇಗವಾಗಿ ನೆರವಾಗುವುದು ಮತ್ತು ಗೆಡ್ಡೆಗಳು ಬೆಳೆಯುವುದನ್ನು ನಿಧಾನಗೊಳಿಸುತ್ತದೆ. ಏಡಿ ಮಾಂಸದಲ್ಲಿ ಇರುವಂತಹ ಒಮೆಗಾ 3 ಕೊಬ್ಬಿನಾಮ್ಲದಂತಹ ಆಹಾರ ಸೇವನೆಯಿಂದ ಪ್ರೋಸ್ಟೇಟ್ ಕ್ಯಾನ್ಸರ್ ಅನ್ನು ತಡೆಯಬಹುದು ಎಂದು ಹೇಳಲಾಗುತ್ತದೆ. ಆರನೇ ಪ್ರಶ್ನೆ, ಮಧುಮೇಹ ಹೊಂದಿರುವವರು ಊಟದ ನಂತರ ತಪ್ಪದೆ ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಬಾಳೆಹಣ್ಣು, ಬಿ ಎಲೆ ಅಡಿಕೆ, ಸಿ ಮಜ್ಜಿಗೆ, ಡಿ ಓಂಕಾಳು.
ಸರಿಯಾದ ಉತ್ತರ ಆಪ್ಷನ್ ಸಿ ಮಜ್ಜಿಗೆ. ಮಧುಮೇಹ ಇರುವವರು ಊಟದ ಬಳಿಕ ಮಜ್ಜಿಗೆ ಸೇವಿಸುವುದು ಉತ್ತಮ ಆಯ್ಕೆಯಾಗಿದೆ, ಏಕೆಂದರೆ ಇದು ಪ್ರೋಟೀನ್, ಪ್ರೋಬಯೋಟಿಕ್ಗಳು, ವಿಟಮಿನ್ಗಳು ಮತ್ತು ಖನಿಜಗಳನ್ನು ಒಳಗೊಂಡಂತೆ ಅನೇಕ ಪೋಷಕಾಂಶಗಳನ್ನು ಹೊಂದಿದೆ. ಮಧುಮೇಹ ಇರುವವರು ಊಟದ ನಂತರ ಮಜ್ಜಿಗೆಯನ್ನು ಕುಡಿಯುವುದರಿಂದ ಅವರ ಜೀರ್ಣಕ್ರಿಯೆ ಸುಧಾರಿಸುತ್ತದೆ ಮತ್ತು ಊಟದ ನಂತರ ಆಮ್ಲೀಯತೆಯನ್ನು ತಡೆಯುತ್ತದೆ. ಮಜ್ಜಿಗೆಯಲ್ಲಿ ಸಕ್ಕರೆ ಇರುವುದಿಲ್ಲ. ಇದನ್ನು ಕುಡಿಯುವುದರಿಂದ ರಕ್ತದಲ್ಲಿನ ಸಕ್ಕರೆ ಮಟ್ಟ ತಕ್ಷಣವೇ ಹೆಚ್ಚಾಗುವುದಿಲ್ಲ. ಆದ್ದರಿಂದ ಮಧುಮೇಹಿಗಳು ಯಾವುದೇ ಭಯವಿಲ್ಲದೆ ಊಟದ ನಂತರ ಮಜ್ಜಿಗೆಯನ್ನು ಸೇವಿಸಬಹುದು. 7ನೇ ಪ್ರಶ್ನೆ. ಐನ್ಸ್ಟೈನ್ ಮತ್ತು ಹಾಕಿಂಗ್ ವಿಜ್ಞಾನಿಗಳಿಗಿಂತ ಹೆಚ್ಚಿನ ಐಕ್ಯೂವನ್ನು ಹೊಂದಿರುವ ಬಾಲಕ ಯಾರು? ಆಪ್ಷನ್ಸ್ ಎ ಲಾರೆನ್ಸ್ ಬ್ರ್ಯಾಗ್, ಬಿ ಸುಬ್ರಮಣ್ಯನ್, ಸಿ ಡ್ಯಾನಿಯಲ್, ಡಿ ಕ್ರಿಶ್ ಅರೋರಾ. ಸರಿಯಾದ ಉತ್ತರ ಆಪ್ಷನ್ ಡಿ ಕ್ರಿಶ್ ಅರೋರಾ. ಬೌದ್ಧಿಕ ಪರಾಕ್ರಮದ ಗಮನಾರ್ಹ ಪ್ರದರ್ಶನದಲ್ಲಿ 10 ವರ್ಷದ ಬ್ರಿಟಿಷ್ ಭಾರತೀಯ ಹುಡುಗ ಕ್ರಿಶ್ ಅರೋರಾ 162ರ ಅಸಾಮಾನ್ಯ ಐಕ್ಯೂವನ್ನು ಸಾಧಿಸಿದ್ದಾನೆ. ಇತಿಹಾಸದಲ್ಲಿ 2 ಅತ್ಯಂತ ಪ್ರತಿಭಾವಂತ ಮನಸ್ಸುಗಳ ವ್ಯಾಪಕವಾಗಿ ಅಂದಾಜು ಮಾಡಲಾದ ಅಂಕಗಳನ್ನು ಮೀರಿಸಿದ್ದಾನೆ. ಆಲ್ಬರ್ಟ್ ಐನ್ಸ್ಟೈನ್ ಮತ್ತು ಸ್ಟೀಫನ್ ಹಾಕಿಂಗ್ ಅವರ ಐಕ್ಯೂಗಳು ಸುಮಾರು 160 ಇದ್ದವು ಎಂದು ಭಾವಿಸಲಾಗಿದೆ. ಈ ಮಹೋನ್ನತ ಸಾಧನೆಯು ಕ್ರಿಶ್ಗೆ ಸ್ಥಾನ ನೀಡಿದೆ. ಜಾಗತಿಕವಾಗಿ ಅತ್ಯಂತ ಬುದ್ಧಿವಂತ ಜನರಲ್ಲಿ ಅಗ್ರ 1% ಅವನನ್ನು ನಿಜವಾದ ಅಸಾಧಾರಣ ಯುವ ಪ್ರಾಡಿಜಿಯನ್ನಾಗಿ ಮಾಡಿದೆ. 8ನೇ ಪ್ರಶ್ನೆ. ಯಾವ 2 ರಾಶಿಯವರು ಮದುವೆಯಾದರೆ ಸಾಕ್ಷಾತ್ ಶಿವ ಪಾರ್ವತಿಯೇ ಮದುವೆಯಾದಂತೆ? ಆಪ್ಷನ್ಸ್ ಎ ಮೇಷ ವೃಶ್ಚಿಕ, ಬಿ ವೃಷಭ ಕರ್ಕಾಟಕ, ಸಿ ಮಿಥುನ ಧನು, ಡಿ ಕನ್ಯಾ ಮಕರ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಮೇಷ ಮತ್ತು ವೃಶ್ಚಿಕ ರಾಶಿಯವರು ಶಿವನ ಉಗ್ರ ಶಕ್ತಿ ಮತ್ತು ಪಾರ್ವತಿಯ ಶಾಂತ ಗುಣವನ್ನು ಹೋಲುತ್ತಾರೆ. ಈ 2 ಭಾವನೆಗಳು ಒಂದಾದರೆ ಒಳ್ಳೆಯದು. ಎಷ್ಟೇ ಉಗ್ರ ಸ್ವಭಾವವಿದ್ದರೂ ಅದನ್ನು ಶಾಂತ ಗುಣದ ಮೂಲಕ ತಣ್ಣಗಾಗಿಸಬಹುದು ಎಂಬುದು ಇದರ ಅರ್ಥ. ವೃಷಭ ಮತ್ತು ಕರ್ಕಾಟಕ ಪಾರ್ವತಿಯ ತಾಳ್ಮೆ ಮತ್ತು ಶಿವನ ಸ್ಥಿರತೆಯನ್ನು ಪ್ರತಿಬಿಂಬಿಸುವ ರಾಶಿಗಳಿವು. ವೃಷಭ ರಾಶಿಯು ವಿಶ್ವಾಸವನ್ನು ಸೂಚಿಸಿದರೆ ಕರ್ಕಾಟಕ ಭಾವನಾತ್ಮಕ ಅಂಶವನ್ನು ಬಿಂಬಿಸುತ್ತದೆ. ಇವೆರಡು ರಾಶಿಗಳು ಒಂದಾದರೆ ನಿರಂತರ ಪ್ರೀತಿ ಮತ್ತು ತಿಳುವಳಿಕೆಗೆ ಕೊರತೆ ಇರುವುದಿಲ್ಲ. ಮಿಥುನ ಮತ್ತು ಧನುರಾಶಿ ಈ 2 ರಾಶಿಗಳು ಶಿವನ ನಿಶ್ಚಲತೆ ಮತ್ತು ಪಾರ್ವತಿಯ ಶಾಂತತೆಯನ್ನು ತೊಡಗಿಸಿಕೊಂಡಿರುತ್ತದೆ. ಈ 2 ರಾಶಿಗಳ ಬಂಧವು ಕ್ರಿಯಾತ್ಮಕ ಮತ್ತು ಜ್ಞಾನದಾಯಕವಾಗಿರುತ್ತದೆ. ಇನ್ನು ಕೊನೆಯದಾಗಿ ಕನ್ಯಾ ಮತ್ತು ಮಕರ ಈ 2 ರಾಶಿಗಳು ದೈವಿಕ ಜೋಡಿಯ ಪ್ರಾಯೋಗಿಕ ಮತ್ತು ಆಧ್ಯಾತ್ಮಿಕ ಭಾಗವನ್ನು ಪ್ರತಿಬಿಂಬಿಸುತ್ತವೆ. ಜೊತೆಗೆ ಇವು ಜವಾಬ್ದಾರಿ ಮತ್ತು ಮಹತ್ವಾಕಾಂಕ್ಷೆಯ ಮೇಲೆ ಗಮನವನ್ನು ತರುತ್ತವೆ. ಶಿವ ಮತ್ತು ಪಾರ್ವತಿಯ ನಡುವಿನ ಸ್ಥಿರ ಮತ್ತು ಉದ್ದೇಶಪೂರ್ವಕ ಸಂಪರ್ಕದಂತೆಯೇ ಈ 2 ರಾಶಿಯವರು ಬಾಳುತ್ತಾರೆ. 9ನೇ ಪ್ರಶ್ನೆ. ಆರೋಗ್ಯವಂತ ವ್ಯಕ್ತಿಯ ನಾಲಿಗೆ ಯಾವ ಬಣ್ಣದಲ್ಲಿರುತ್ತದೆ? ಆಪ್ಷನ್ಸ್ ಎ ಗುಲಾಬಿ ಬಣ್ಣ, ಬಿ ಬಿಳಿ ಬಣ್ಣ, ಸಿ ಕಡುಗೆಂಪು, ಡಿ ಹಳದಿ. ಸರಿಯಾದ ಉತ್ತರ ಆಪ್ಷನ್ ಎ ಗುಲಾಬಿ ಬಣ್ಣ. ಯಾವುದೇ ಹೊಟ್ಟೆಯ ಸಮಸ್ಯೆಗಳಿಲ್ಲದೆ ದೇಹ ಆರೋಗ್ಯವಾಗಿದ್ದರೆ ಅದನ್ನು ನಾಲಿಗೆಯ ಮೂಲಕ ತಿಳಿದುಕೊಳ್ಳಬಹುದು. ಆರೋಗ್ಯಕರ ನಾಲಿಗೆ ಗುಲಾಬಿಯಾಗಿರಬೇಕು ಮತ್ತು ಸಣ್ಣ ಗಂಟುಗಳಿಂದ ಮುಚ್ಚಿರಬೇಕು. ಆಗ ಮಾತ್ರ ವ್ಯಕ್ತಿ ಆರೋಗ್ಯವಾಗಿದ್ದಾನೆ ಮತ್ತು ಆಹಾರ ಸರಿಯಾಗಿ ಜೀರ್ಣವಾಗುತ್ತಿದೆ ಎನ್ನುವುದನ್ನು ಸೂಚಿಸುತ್ತದೆ. 10ನೇ ಪ್ರಶ್ನೆ. ಭಾರತದ ಯಾವ ರಾಜ್ಯವನ್ನು ಅರಣ್ಯಗಳ ಭೂಮಿ ಎಂದು ಕರೆಯಲಾಗುತ್ತದೆ? ಆಪ್ಷನ್ಸ್ ಎ ಕೇರಳ, ಬಿ ಕರ್ನಾಟಕ, ಸಿ ಜಾರ್ಖಂಡ್, ಡಿ ಗುಜರಾತ್. ಉತ್ತರ ಆಪ್ಷನ್ ಸಿ ಜಾರ್ಖಂಡ್. ಭಾರತವು ನೈಸರ್ಗಿಕ ಸೌಂದರ್ಯ ಮತ್ತು ವೈವಿಧ್ಯಮಯ ಭೂದೃಶ್ಯಗಳಿಂದ ಸಮೃದ್ಧವಾಗಿರುವ ದೇಶವಾಗಿದೆ. ವಿಶಾಲವಾದ ಹಸಿರು ಹೊದಿಕೆ ಮತ್ತು ದಟ್ಟವಾದ ಕಾಡಿನಿಂದಾಗಿ ಅದರ ರಾಜ್ಯಗಳಲ್ಲಿ ಒಂದನ್ನು ಅಂದರೆ ಜಾರ್ಖಂಡನ್ನು ಅರಣ್ಯಗಳ ಭೂಮಿ ಎಂದು ಕರೆಯಲಾಗುತ್ತದೆ. ಇದು ತನ್ನ ಪ್ರದೇಶದ ಗಮನಾರ್ಹ ಭಾಗವನ್ನು ಕಾಡುಗಳಿಂದ ಆವೃತವಾಗಿದೆ ಮತ್ತು ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ವನ್ಯಜೀವಿಗಳಿಗೆ ಹೆಸರುವಾಸಿಯಾಗಿದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರಿದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.